ನಿಜವಾಗ್ಲೂ ಈ ಮಟ್ಟಕ್ಕೆ ಪಾರ್ಥೇನಿಯಂ ಇತ್ತು. ಕಣ್ಣಲ್ಲಿ ನೀರು ಹಾಕ್ಬಿಟ್ಟೆ, ಏನಪ್ಪ ಇದು ನನಗೆ ಬೇಕಿತ್ತ ಇದೆಲ್ಲ, ಏನಾಗೋಯ್ತು ಅಂತ ಭಯ ಆಯ್ತು. ಒಂದೊಂದು ಚಾಲೆಂಜಸ್ ನ ಕ್ಲಿಯರ್ ಮಾಡ್ತಾ ಬಂದಂಗೆ ಇನ್ನೊಂದು ಚಾಲೆಂಜಸ್ ಬರ್ತಾ ಹೋಯ್ತು. ಇದನ್ನಂತೂ ಬಿಡೋಕ್ಕಾಗಲ್ಲ, ಸೊ ಕೆಲಸ ಬಿಟ್ಬಿಡೋಣ. ಮಾರ್ಕೆಟ್ ಸ್ಟಡಿ ಮಾಡಿದಾಗ ನನಗೆ ಬಹಳ ದೊಡ್ಡ ವಿಚಾರ, ರೈತ ಯಾವಾಗ ತಕಡಿ ಹಿಡಿತಾನೆ ಅವಾಗ್ಲೇ ಅವನು ಉದ್ಧಾರ ಆಗೋದು. ನಾವೆಲ್ಲ ಆಲ್ಮೋಸ್ಟ್ ಮಾವಿನ ರುಚಿ ಏನಿದೆ ಅನ್ನೋದೇ ಮರ್ತೋಗಿದೀವಿ. 100 ಜನ ಏನ್ ಮಾಡ್ತಾರೋ ಅದೇನ್ ಮಾಡೋದು ಕುರಿ ಬಿಜ್ಜಾಡು. 100 ಜನ ಮಾಡಿದ್ದೆ ಮಾಡೋಣ, ಬಟ್ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್. 100 ಜನ ಕರೆಕ್ಟ್ ಮಾಡ್ತಾರ, ಆಮೇಲೆ ಮಾಡೋಣ ಅದನ್ನ. 7 years ನಾನು ಕ್ಯಾಲಿಫೋರ್ನಿಯಾದಲ್ಲಿದ್ದೆ. ಜುಲೈ ಲಾಸ್ಟ್ ನಮ್ಮ ತಂದೆ ತೀರೋಗ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ನಾನು ಇಲ್ಲಿಗೆ ಬರಲೇಬೇಕಾದಂತ ಪರಿಸ್ಥಿತಿ. ನಾನಿಲ್ಲ ಅಂದ್ರೆ ಈ ಜಾಗನ ನೋಡ್ಕೊಳ್ಳೋ ಅಂತ ಪರಿಸ್ಥಿತಿ ಇಲ್ಲಿ ಯಾರಿಗೂ ಇರ್ಲಿಲ್ಲ. ಬಟ್ ನಾನು ಏನ್ ಸಂಪಾದಿಸಿದೀನಿ, ನಾನು ಖುಷಿಯಾಗಿರೋ ಅಂತ, ಹೆಮ್ಮೆ ಪಡೋ ಅಂತ ಡಿಸಿಷನ್ ಅಂತ ಅನ್ಸುತ್ತೆ. ನಮ್ಮಲ್ಲಿ ಒಂದು 10 ವೆರೈಟಿ ಇದೆ. ಇದು ಬ್ಯಾನಿಷಾ ಅಂತ ನೋಡ್ತಾ ಇರ್ಬೋದೆಲ್ಲ ಬಿದ್ದಿದೆ ಅಲ್ಲಿ. ದಶೇರಿ ಅಂತ ಇದು ವೆರೈಟಿ ನೋಡಿ, ಈಗ ಹಂಗೆ ಕಿತ್ತೆ ನೋಡಿದ್ರೆ ಇದು ಮಲ್ಲಿಕಾ. ಇದು ನೋಡಿದ್ರೆ ಲಾಡು ಅಂತ ಬಹಳ ಅದ್ಭುತವಾಗಿರುತ್ತೆ ಜ್ಯೂಸು. ಇದರಲ್ಲಿ ಗಿಣಿಮೂತಿ, ಇದು ಕೇಸರ್ ವೆರೈಟಿ. ಬಾದಾಮಿ ವೆರೈಟಿ ಬಂದ್ಬಿಟ್ಟು ಬಹಳ ಫೇಮಸ್ ವೆರೈಟಿ. ಕೆಲವೊಂದು ಮರಗಳಿಗೆಲ್ಲ ಈ ತರ ಬಾಟ್ಲಿ ಕಟ್ಟಿದಿರಲ್ಲ ಸರ್, ಯಾಕೆ ಸರ್ ಅದು? ಹಾಯ್ ಸರ್, ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ನಿಮ್ಮ ಪರಿಚಯ ಮಾಡ್ಕೋಬೋದಾ? ಸರ್, ನಾನು ಪ್ರವೀಣ್ ಬೋಮಣ್ಣ ಅಂತ. ಆಲ್ಮೋಸ್ಟ್ 13+ years ನಾನು ಸಾಫ್ಟ್ವೇರಲ್ಲಿ ಕೆಲಸ ಮಾಡೀನಿ. 7 years ನಾನು ಕ್ಯಾಲಿಫೋರ್ನಿಯಾದಲ್ಲಿದ್ದೆ, ಅಮೆರಿಕದಲ್ಲಿದ್ರಿ. ಹೌದು. ಸೊ ವಾಪಸ್ಸು ಹೇಗೆ ಬಂದ್ರಿ? ಯಾವ ಸಿಚುವೇಶನ್ ಅಲ್ಲಿ ಬಂದ್ರಿ? ಸರ್, ಏನಾಯ್ತು ಅಂದರೆ ಅದು ಅನಿರೀಕ್ಷಿತವಾಗಿ ಬಂದಿದ್ದಂಥ ಸಂದರ್ಭ ಇದು. 2020 ಕೋವಿಡ್ ಫಸ್ಟ್ ವೇವಲ್ಲಿ ಜುಲೈ ಲಾಸ್ಟ್ ಅಲ್ಲಿ ನಮ್ಮ ತಂದೆ ತೀರೋಗ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ನಾನು ಇಲ್ಲಿಗೆ ಬರಲೇಬೇಕಾದಂಥ ಪರಿಸ್ಥಿತಿ, ಯಾಕೆಂದರೆ ಜವಾಬ್ದಾರಿಗಳು ಇರ್ತಿತ್ತು. ಅದಕ್ಕೋಸ್ಕರ ಬರಬೇಕಾಯ್ತು. ಬಂದು ಇಲ್ಲೇ ಉಳ್ಕೊಂಡ್ಮೇಲೆ ನಮ್ಮ ತಂದೆದು ಭಾಳ ಅಂದರೆ ತುಂಬ ಪ್ರೀತಿ ಮತ್ತು ಎಮೋಷ್ನಲ್ ಈ ಭೂಮಿ ಇದು. ಅವರು ಅಷ್ಟು ಕೇರ್ ಮಾಡ್ತಿದ್ರು. ಸೊ ಇದನ್ನು ನಾನು ಹಂಗೆ ಬಿಟ್ಟು ಹೋಗೋ ಅಂಥ ಮನಸ್ಸು ನನಗಾಗಲಿಲ್ಲ. ಬೇಕಂದರೆ ಸಾಫ್ಟ್ವೇರ್ ಬಿಡ್ತೀನೋ ಇನ್ನೊಂದು ಬಿಡ್ತೀನೋ ಗೊತ್ತಿಲ್ಲ, ಏನು ಚಾಲೆಂಜಸ್ ಬರುತ್ತೋ ಗೊತ್ತಿಲ್ಲ. ಅಟ್ಲೀಸ್ಟ್ ನನಗೆ ಎನರ್ಜಿ ಇರೋ ತನಕ ನಾನು ಮಾಡೋಣ, ಇದನ್ನೇ ಮಾಡೋಣ, ಪ್ಲ್ಯಾಂಡಾಗಿ ಮಾಡೋಣ, ಯೋಚನೆ ಮಾಡೋಣ ಅಂತ ಅಂದ್ಬಿಟ್ಟು ಅವಾಗ ನಾನು ಇಲ್ಲಿಗೆ ಬಂದಿದ್ದು. ಇಲ್ಲಿ ಅವಶ್ಯಕತೆ ಇರಲೇಬೇಕಾದ್ರು, ನಾನಿಲ್ಲ ಅಂದರೆ ಈ ಜಾಗನ ನೋಡ್ಕೊಳ್ಳೋ ಅಂಥ ಪರಿಸ್ಥಿತಿ ಇಲ್ಲಿ ಯಾರಿಗೂ ಇರಲಿಲ್ಲ. ಸೊ ಹಾಗಾಗಿ ನಾನೇ ಮಾಡಬೇಕು ಅಂತ ಪರಿಸ್ಥಿತಿಯಲ್ಲಿ ಇದನ್ನಂತೂ ಬಿಡೋಕ್ಕಾಗಲ್ಲ. ಇದು ಫಾರ್ ಶೂರ್ ಇದು ಫಸ್ಟ್ ಪ್ರಯಾರಿಟಿ ಇತ್ತು ನನಗೆ. ಇದನ್ನಂತೂ ಬಿಡಲ್ಲ, ಬಿಟ್ಟರೆ ಬೇರೆದು ಬಿಡ್ತೀನಿ, ಯಾವುದಾದ್ರೂ ಬಿಡ್ತೀನಿ, ಇದು ಮಾತ್ರ ಬಿಡಲ್ಲ ಅನ್ನೋ ಒಂದು ಮನಸ್ಥಿತಿ ಇದ್ದಾಗ ನಾನು ಏನೆಲ್ಲ ಮಾಡಿ ಇಲ್ಲಿ ಸೆಟ್ಲ್ ಆಗ್ಬೋದು. ಖಂಡಿತವಾಗ್ಲೂ ಸುಮಾರು ಚಾಲೆಂಜಸ್ನ ನಾನು ನೋಡಿದ್ದೀನಿ. ಸೊ ಅದಾದ್ಮೇಲೆ ಸರ್, ನೀವು ಕೃಷಿನ ಆಯ್ಕೆ ಮಾಡಿಕೊಂಡ್ರಲ್ಲ, ಸೊ ಅವಾಗ ನಿಮಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜು ಇರಲ್ಲ. ಸೊ ಆ ಒಂದು ಚಾಲೆಂಜ್ನ ಹೆಂಗೆ ತಗೊಂಡ್ರಿ, ಹೆಂಗೆ ಸ್ಟಾರ್ಟಿಂಗ್ ಇಂದ ಸೆಟಪ್ ಮಾಡ್ಕೊಂಡ್ರಿ ಅಂತ? ಸರ್, ನಿಮಗೆ ಖಂಡಿತವಾಗ್ಲೂ ನಾನು ಒಂದು ಮುಂದೆ ಹೋಗ್ತಾ ಒಂದು ತೋರಿಸ್ತೀನಿ. ಒಂದು ಜಾಗ ಫುಲ್ಲು ಕೆಳಗಡೆ ಹೋಗಿ ನೋಡಿದ್ರೆ ನಿಜವಾಗ್ಲೂ ಈ ಮಟ್ಟಕ್ಕೆ ಪಾರ್ಥೇನಿಯಂ ಇತ್ತು. ಅಂದರೆ 6 ವರ್ಷದ ಕೆಳಗೆ ಈ ಮಟ್ಟಕ್ಕೆ ಪಾರ್ಥೇನಿಯಂ. ನಾನು ಕಣ್ಣಲ್ಲಿ ನೀರು ಹಾಕ್ಬಿಟ್ಟೆ, ಏನಪ್ಪ ಇದು ನನಗೆ ಬೇಕಿತ್ತ ಇದೆಲ್ಲ, ಏನಾಗೋಯ್ತು ಅಂತ ಭಯ ಆಯಿತು. ಅದಾದಮೇಲೆ ಸಪೋಸ್ ನೀರಿಲ್ಲ ಅಂದರೂ ನಾವು ಹೆಂಗೆ ಬದುಕ್ಬೋದು ಅನ್ನೋ ಒಂದು ವಿಚಾರನ ನಾನು ಆಲೋಚನೆ ಮಾಡ್ತಾ ಅದ್ರ ಬಗ್ಗೆ ನಾನು ಡಿಗ್ ಮಾಡ್ತಾ ಹೋದಾಗ ನನಗೆ ಒಂದು ಅರ್ಥ ಆಗಿದ್ದು, ನಮ್ಮ ನಾಡೋಜ ನಾರಾಯಣ ರೆಡ್ಡಿ ಅವ್ರದ್ದು ಬಗ್ಗೆ, ನಾನು ಸಾವಯವ ಕೃಷಿ ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳಕ್ಕೆ ಟ್ರೈ ಮಾಡಿದೆ. ಆ ಕಾನ್ಸೆಪ್ಟ್ ನನಗೆ ಅರ್ಥ ಆಯಿತು. ಬಟ್ ಇನ್ನೂ ಬೇರೆ ಥರ ಒಂದೊಂದು ಹಂತ, ಒಂದೊಂದು ಇದನ್ನು ಮುಗಿಸ್ತಾ ಬಂದಂಗೆ, ಒಂದೊಂದು ಚಾಲೆಂಜಸ್ನ ಕ್ಲಿಯರ್ ಮಾಡ್ತಾ ಬಂದಂಗೆ ಇನ್ನೊಂದು ಚಾಲೆಂಜಸ್ ಬರ್ತಾ ಹೋಯ್ತು. ಇದನ್ನಂತೂ ಬಿಡೋಕ್ಕಾಗಲ್ಲ, ಸೊ ಕೆಲಸ ಬಿಟ್ಬಿಡೋಣ ಅಂತ. ದ್ಯಾಟ್ ವಾಸ್ ಒನ್ ವೆರಿ ಬೋಲ್ಡ್ ಸ್ಟೆಪ್ ಐ ಟೇಕ್. ಒಂದೊಂದು ಸರಿ ರಿಗ್ರೆಟ್ ಆಗುತ್ತೆ, ಬಟ್ ನಾನು ಏನು ಸಂಪಾದಿಸಿದ್ದೀನಿ, ನಾನು ಖುಷಿಯಾಗಿರೋ ಅಂತ, ಹೆಮ್ಮೆ ಪಡೋ ಅಂಥ ಡಿಸಿಷನ್ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದನೂ ನಾವೆಲ್ಲರೂ ಕೇಳ್ಕೊಂಬಂದಿದ್ದೀವಿ, ಏನಂದರೆ ರೈತ ಯಾವಾಗ ತಕಡಿ ಹಿಡಿತಾನೆ ಅವಾಗಲೇ ಅವನು ಉದ್ಧಾರ ಆಗೋದು. 10 ಟನ್ ಬೆಳೆದಿರೋ ಅಂಥದ್ದು 60,000ಕ್ಕೆ ಅಂದರೆ ಬರೀ ₹6 1 kg ಆಯಿತು. 1 kg ಮಾವಿಗೆ ಬರೀ ₹6 ಕೊಟ್ಟಂಗೆ. 22ರಲ್ಲಿ 1.5 ಲಕ್ಷಕ್ಕೆ ಕೊಟ್ಟೆ. 1.5 ಲಕ್ಷ ಅಂದರೆ ಆಲ್ಮೋಸ್ಟ್ ₹10 ₹12 kg ಆಯಿತು. 23ರಲ್ಲಿ ಕೊಟ್ಟೆ, 2.25 ಲಕ್ಷಕ್ಕೆ ವ್ಯಾಪಾರ ಮಾಡಿದೆ. ಅವ್ರು ಕೊಟ್ಟಿದ್ದ ಕೊನೆಗೆ 1,85,000. ಆವಾಗಲೂ ಒಂದು 10 ಟನ್ ಮೇಲೆ ಕಿತ್ತಿದ್ದಾರೆ. ಆವಾಗ ಹತ್ರ ಒಂದು ₹15-16 ಆವ್ರೇಜ್ ಸಿಕ್ತು. ಸೊ ನನಗೆ ಏನು ನಿಜವಾಗ್ಲೂ ಮಾವು ₹15-16 ಖಂಡಿತವಾಗ್ಲೂ, ಯಾಕೆಂದರೆ ನಾನು ಬೆಳೀತಾ ಇರೋದು ಸಾವಯವ. ಯಾಕೆ ಇದು ₹15-16 ಏನು ಅಂತ ನಾನು ಮಾರ್ಕೆಟ್ ಸ್ಟಡಿ ಮಾಡೋಕ್ಕೆ ನೋಡಿದೆ. ಮಾರ್ಕೆಟ್ ಸ್ಟಡಿ ಮಾಡಿದಾಗ ನನಗೆ ಭಾಳ ದೊಡ್ಡ ವಿಚಾರ, ದೊಡ್ಡದಾಗೇ ಇದೆ ಇದು ಅಂತ ಒಂದು ರಿಯಲೈಸೇಷನ್ ಆಯಿತು. ನೋಡಿದ್ರೆ ಆನ್ ಆ್ಯಾವ್ರೇಜ್ ಇವತ್ತು ಆರ್ಗ್ಯಾನಿಕ್ ಸ್ಟೋರ್ಸ್ ಅಂತ ಯಾವುದನ್ನಾದರೂ ನಾವು ನೋಡ್ತೀವಿ, ಸುಮಾರು ಇದ್ದಾವೆ. ಇಂಥ ಒಂದು 100 ಆರ್ಗ್ಯಾನಿಕ್ ಸ್ಟೋರ್ಸ್ ಅಂತ ಬ್ಯಾಂಗ್ಳೂರಲ್ಲಿ ಉಟ್ಕೊಂಡ್ಬಿಟ್ಟಿದ್ದಾವೆ. ಸೊ ಅವ್ರದ್ದೆಲ್ಲ ನೋಡಿದ್ರೆ 1 kg ಬ್ಯಾನಿಷಾ ಅಂದರೆ ಇದೇ ಮರ. ಈ ಮರದಲ್ಲಿ ನೋಡಿ, ಇದು ಆ್ಯಕ್ಚುಲಿ ಇದೆಲ್ಲ ಹಣ್ಣು ಬಂದು ಅಲ್ಲೇ ಆಲ್ಮೋಸ್ಟ್ 1 ತಿಂಗಳಾಗಿದೆ. ಆಲ್ಮೋಸ್ಟ್ ಇದು ಕಿತ್ತಿಂಗೆ ಮರದಿಂದ ಹಿಂಗೆ ತಿನ್ಬೋದು. ಆ ಮಟ್ಟದಲ್ಲಿ ಹಣ್ಣಾಗಿದೆ. ಈ ಹಣ್ಣನ್ನೇ ಇದು ಅಂದರೆ ಅಷ್ಟು ಯಥೇಚ್ಛವಾಗಿ ಬೆಳಿತೀವಿ ನಾವಿದು. ಈ ಹಣ್ಣನ್ನೇ ನೀವು ನಂಬ್ತೀರಾ, ₹270 ₹280
ಅಲ್ಲಿ ಮಾರ್ತಿದ್ರು. ಅಂದ್ರೆ ಏನು ಆಲ್ಮೋಸ್ಟ್ 20 ಟೈಮ್ಸ್ ಅಲ್ವಾ? ಒಬ್ಬ ರೈತಂಗೆ ಸಿಗೋದಕ್ಕಿಂತ ಆಲ್ಮೋಸ್ಟ್ 20 ಟೈಮ್ಸ್ ಸಿಗ್ತಾ ಇದೆ. ಸೊ ಇದನ್ನ ನಾವು 20 ಟೈಮ್ಸ್ ಬೇಡಪ್ಪ, ನನಗೊಂದು 5 ಟೈಮ್ಸ್ ಸಿಗಲಿ ಸದ್ಯಕ್ಕೆ, ಒಂದು ಕಸ್ಟಮರ್ ಡೇಟಾಬೇಸ್ ಬಿಲ್ಡ್ ಆಗಲಿ, ಒಂದು ಜನಕ್ಕೆ ಮುಟ್ಲಿ, ನಮ್ಮ ಹಣ್ಣು ಜನಕ್ಕೆ ಮುಟ್ಲಿ ಅಂತ ಆ ಒಂದು ಹೆಜ್ಜೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂದರೆ 2023ರಲ್ಲಿ ನನ್ನ ಕೆಲಸ ರಿಸೈನ್ ಮಾಡಿದಾಗ ನಮ್ಮ ಬಾಸ್ಗೆ ಫೋನ್ ಮಾಡಿದೆ. ಈಸ್ ಎ ಸೀನಿಯರ್ ಡೈರೆಕ್ಟರ್ ಇನ್ ಗೂಗಲ್. ಏನೇನು ಮಾಡ್ತಿದ್ಯಾ ಅಂತ ಫೋನಲ್ಲಿ ಕಾನ್ವರ್ಸೇಷನ್ ಮಾಡಿದ್ರು. ಹಿಂಗೆ ಮಾಡ್ತಾಯಿದ್ದೀನಿ, ಇದು ಮಾಡ್ತಾಯಿದ್ದೀನಿ, ಜೊತೆಗೆ ರಿಯಲ್ ಎಸ್ಟೇಟ್ ಸ್ವಲ್ಪ ಎಲ್ಲ. ಸೊ ಎಲ್ಲ ನೀನು ಒಳ್ಳೆ ಕರೆಕ್ಟಾಗಿ ಮಾಡ್ತಿದ್ಯಾ, ಆಮೇಲೆ ನಿನಗೆ ಎನರ್ಜಿ ಇದೆ, ಇನ್ನೂ ಮಾಡೋ ಅಂಥ ಸಮಯ ಇದೆ, ಇನ್ನೂ ಅಕಸ್ಮಾತ್ ಫೇಲ್ ಆದರೂ ಎದ್ದೋಳೋ ಅಂಥ ಟೈಮ್ ಇರುತ್ತೆ. ಲೇಟರ್ ಸ್ಟೇಜಸ್ಸಲ್ಲಿ ನೀನು ಚಾಲೆಂಜಸ್ ತೊಗೊಳಕ್ಕಾಗಲ್ಲ, ಕಂಟಿನ್ಯೂ ಮಾಡು, ನಾನು ಬಂದು ನಿನ್ನ ಪರ್ಸ್ನಲಿ ಮೀಟ್ ಆಗ್ತೀನಿ ಅಂತ ಅಂದರು. ಸರಿ, ಅದಾಗ ಒಂದು 20 ದಿವಸಕ್ಕೆ, ಅದು ಮಾವಿನ ಸೀಸನ್ನೇ ಬಂದರು, 20 ದಿವಸಕ್ಕೆ ಬಂದರು, ಮೀಟ್ ಆದರು ನನಗೆ. ಅವ್ರು ನನಗೆ ಹೇಳಿದ್ರು, ನೀವು ಡೈರೆಕ್ಟರ್ ಕನ್ಸ್ಯೂಮರಿಗೆ ಕೊಡೋ ಅಂಥದ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಮಿಡಲ್ ಮ್ಯಾನ್ನ ಕಟ್ ಮಾಡಬೇಕು ಅಂತ ಹೇಳಿದ್ರು. ನಾನು ಅದನ್ನು ಹೇಳಿದೆ, ನಾನು ಮಾಡಿದ್ದೀನಿ, ನನಗೆ ವರ್ಕೌಟ್ ಆಗಲಿಲ್ಲ. ನಾನು ಮಾಡಿದ್ದು ನೆಟ್ವರ್ಕ್ ಸರಿ ಇರಲಿಲ್ಲ. ತುಮಕೂರು ಮಾರ್ಕೆಟಲ್ಲಿ ಮಾಡೋಕ್ಕಾಗಲ್ಲ. ಕಾರಣ ಏನಂದರೆ ತುಮಕೂರಿಗೆ ಆಕ್ಸೆಸಿಬಿಲಿಟಿ ಸುಮಾರಿದೆ. ಆಲ್ಮೋಸ್ಟ್ ತುಮಕೂರು ಜನಕ್ಕೆ ಎಲ್ಲರ ಮನೆಯಲ್ಲಿ ಅಟ್ಲೀಸ್ಟು ಅವ್ರದ್ದು ಯಾರ್ದೋ ದೂರದ ನೆಂಟ್ರದಾದ್ರೂ ಒಂದು ಮಾವಿನ ಗಿಡ ಇರುತ್ತೆ. ಒಂದು ಮಾವಿನ ಗಿಡ ಇದೆ ಅಂದರೆ 4 ಮನೆ ತಿನ್ಬೋದು, ಅಷ್ಟೊಂದು ಬಿಡುತ್ತೆ ದೊಡ್ಡ ಮರ ಅಂದರೆ. ಸೊ ತುಮಕೂರು ಮಾರ್ಕೆಟ್ ಆಗಲ್ಲ ಅಂತ ಗೊತ್ತಾಯಿತು. ಅಲ್ಲಿ ಫೇಲ್ ಆಗಿದ್ದು, ನಾನು ಎಲ್ಲ ಕಡೆ ಹಿಂಗೆ ಇರುತ್ತೆ ಅಂದ್ಕೊಂಬಿಟ್ಟಿದ್ದೆ. ಬಟ್ ನನಗೆ ನಮ್ಮ ಬಾಸ್ ಹೇಳಿದ್ದು, ಇಲ್ಲ ಬೇಡ, ನೀನು ಬ್ಯಾಂಗ್ಳೂರ್ ಟಾರ್ಗೆಟ್ ಮಾಡು, ನೈಸರ್ಗಿಕವಾಗಿ ಬೆಳೆಯೋದ್ರಿಂದ. ಆಮೇಲೆ ನನ್ನ ಹಣ್ಣು ಅವ್ರು ತಿಂದು ನೋಡಿದ್ರು. ಆಮೇಲೆ ಒಬ್ಬೊಬ್ರದ್ದು ಗೂಗಲ್ ರಿವ್ಯೂಸ್ ನೋಡಿದ್ರೆ ನೀವು, ಅವರೆಲ್ಲ ಆಲ್ರೆಡಿ ದೇ ಆರ್ ಲೆಜೆಂಡ್ಸ್ ಇನ್ ಆಲ್ರೆಡಿ ಗಿವಿಂಗ್ ರಿವ್ಯೂಸ್. 10 ರಿವ್ಯೂ 20 ರಿವ್ಯೂ ಕೊಡಿರೋರು ನನ್ನ ಬಗ್ಗೆ ಕೊಟ್ಟಿರೋದು. ಪ್ರತಿಯೊಬ್ಬರು ಅವರಾಗೆ ಪ್ರೀತಿಯಿಂದ ಅವರಾಗೆ ಹೇಳಿರೋದು. ಯಾಕೆಂದರೆ ನಾವೆಲ್ಲ ಆಲ್ಮೋಸ್ಟು ಮಾವಿನ ರುಚಿ ಏನಿದೆ ಅನ್ನೋದೇ ಮರ್ತೋಗಿದ್ದೀವಿ. ಇನ್ಫ್ಯಾಕ್ಟ್ ನಾನು ಮಾವಿಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೊಂದು ಕಾರಣ ಏನಂದರೆ, ಹಿಂಗೆ ಒಬ್ಬರು ಫ್ರೆಂಡ್ ಮನೆಗೆ ಹೋದಾಗ ಮಾವಿನ ಹಣ್ಣು ಕೊಡ್ತಾರೆ, ತಿಂದೆ. ಏನಿದು ಹಿಂಗಿದೆಯಲ್ಲ, ಏನಂದ್ರೆ ಏನೂ ಇಲ್ಲ, ಸಪ್ಪೆ ಕಲ್ಲರ್ ಮಾತ್ರ, ಏನಂದ್ರೆ ಏನೂ ಇಲ್ಲ, ಎಲ್ಲಿ ತಂದ್ರಿ ಅಂತ ಅವ್ರಿಗೆ ಕೇಳಿದೆ. ಇಲ್ಲ, ಇನ್ನೆಲ್ಲಿ ವೆಜ್ ಬ್ಯಾಸ್ಕೆಟು ಅಂತ ಅಂದರು. ಸರಿ ಆಯಿತು. ನಾನು ಮನೆಗೆ ಬಂದಾಗ, ಏನಮ್ಮ ಹಂಗಿತ್ತು, ಮನೇಲಿ ಹೇಳಿದೆ, ಏನಮ್ಮ ಹಂಗಿತ್ತು, ನಮ್ಮ ಮನೇಲಿ ನೋಡಿದ್ರು ಇಷ್ಟು ಚೆನ್ನಾಗಿರುತ್ತಲ್ಲ ಹಣ್ಣು, ಚೆನ್ನಾಗಿರ್ಲಿಲ್ವಲ್ಲ ಅಂದರೆ, ಅವರೆಲ್ಲೋ ಪೌಡ್ರ್ ಹಾಕೊಂಡು ಮಾಡಿರ್ಬೋದು ಅಂತ ಅಂದರು. ನನಗೆ ಅವಾಗ ಡಿಫ್ರೆನ್ಸ್ ಏನಂದರೆ, ಇಲ್ಲಿ ಡಿಫ್ರೆನ್ಸ್ ಆಗ್ತಾ ಇರೋದೇನೆಂದರೆ, ಏನು ಬಂದಿರೋ ಬೆಳೆನ ಉಳಿಸ್ಕೊಳ್ಳೋಕ್ಕೋಸ್ಕರ ಇವರೆಲ್ಲ ಅರ್ಲಿ ಅಂದರೆ ಪೀಚ್ ಇದ್ದಾಗಲೇ ಆಲ್ಮೋಸ್ಟು ಸೈಜ್ ಮಾತ್ರ ಬಂದಿರುತ್ತೆ. ಯಾಕೆಂದರೆ ಅವ್ರು ಕೊಡೋ ಅಂಥ ಕೆಮಿಕಲ್ಸಿಗೆ ಸೈಜ್ ಬಂದಿರುತ್ತೆ. ಅದು ನೋಡಿದ್ಬಿಟ್ರು ಅಂದರೆ ಆ್ಯಕ್ಚುಲಿ ಮೇಗೆ ನಾವೆಲ್ಲ ಹಾರ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದೇ ಮೇಗೆ ಬರೋ ಅಂಥ ಮಾವು ಮಾರ್ಚಿಗೆ ಬರುತ್ತೆ, 2 ತಿಂಗಳು ಮುಂಚೆ ಬರುತ್ತೆ. ಅವಾಗ ಅವ್ರಿಗೆ ರೇಟ್ ಜಾಸ್ತಿ ಇರುತ್ತೆ. ಸೊ ಈ ಥರದ್ದೆಲ್ಲ ಕೊಟ್ಬಿಟ್ಟು ಅವರು ಅರ್ಲಿ ಈ ಪ್ರೀ ಮೆಚ್ಯೂರ್ಡ್ ಮ್ಯಾಂಗೋಸ್ನೆಲ್ಲ ಕಿತ್ಬಿಟ್ಟು ಪೌಡ್ರ್ ಹಾಕ್ಬಿಟ್ಟು ಹಣ್ಣು ಮಾಡ್ತಾರೆ. ಈಚೆ ಕಡೆ ನೋಡಿದ್ರೆ ಅದು ಏನು ಒಳ್ಳೆ ಹಣ್ಣಪ್ಪ ಅನಿಸ್ಬೇಕು, ಬಟ್ ತಿಂದರೆ ಯಾವುದೇ ಕಾರಣಕ್ಕೂ ಇಲ್ಲ. ಈಗ ನಾನು ರಿಯಲ್ ಎಕ್ಸಾಂಪಲ್ಸ್ ತೋರಿಸ್ತೀನಿ ನಿಮಗೆ. ಹೆಂಗೆ ಅಂದರೆ, ಮರದಲ್ಲಿ ಹಣ್ಣು ನಿಂತಿದೆ, ನೀವೇ ಅದನ್ನು ಕಿತ್ಕೋತೀರಾ, ಒಂದು ಬೈಟ್ ಮಾಡ್ತೀರಾ, ನಾನು ಏನೂ ಹೇಳಲ್ಲ, ನಿಮ್ಗೆ ಅದು ರಿಯಲ್ ಹೌದಲ್ವಾ, ನಿಜ ಅಲ್ವಾ? ಆಮೇಲೆ ಮಾವು ಅಲ್ಲಿ ವಿಶೇಷ ಏನಂದರೆ, ನಾವು 10 ಥರ ನಾವು ಬೆಳಿತೀವಿ. ಸಾಮಾನ್ಯ ಇನ್ನೂ ಸುಮಾರು ಜಾಸ್ತಿ ಇದೆ, ಆಲ್ಮೋಸ್ಟ್ ಒಂದು ಮೇ ಬಿ ಹಂಡ್ರೆಡ್ಸ್ ಆಫ್ ವೆರೈಟೀಸ್ ಇರ್ಬೋದು. ನಮ್ಮಲ್ಲಿ ಒಂದು 10 ವೆರೈಟಿ ಇದೆ. ಪ್ರತಿಯೊಂದು ವೆರೈಟಿನೂ ಇಟ್ ಹ್ಯಾಸ್ ಇಟ್ಸ್ ಓನ್ ಫ್ಲೇವರ್. ಎಲ್ಲದು ಸ್ವೀಟೇ. ಮಾವು ಅಂದರೆ ಆಲ್ಮೋಸ್ಟ್ ಸ್ವೀಟು ಇಲ್ಲ ಹುಳಿ, 2 ಹುಳಿ ಇರುತ್ತೆ. ಅಂದರೆ ಉಪ್ಪಿನಕಾಯಿ ತಳಿಗಳು ಹುಳಿ ಬರುತ್ತೆ, ಆಮೇಲೆ ಕ್ರಾಸ್ ಬ್ರೀಡ್ ಮಾಡಿರ್ತಾರೆ, ಹುಳಿ ಮತ್ತು ಸ್ವೀಟು 2 ಮಿಕ್ಸ್ ಆಗೋಂಥದ್ದು ಇರುತ್ತೆ. ಸೊ ಸ್ವೀಟ್ ವೆರೈಟೀಸಲ್ಲಿ ಫ್ಲೇವರ್ಸ್, ಬಾದಾಮಿ ಒಂದು ಸ್ವೀಟು, ಕೇಸರ್ ಒಂಥರ ಸ್ವೀಟು, ಮಲ್ಲಿಕ ಇನ್ನೊಂದು ಥರ. ಸೊ ಎಲ್ಲದೂ ನಾನು ನಿಮ್ಗೀಗ ಪರಿಚಯ ಮಾಡಿಸ್ಕೊಡ್ತೀನಿ. ಸರ್, ನಾರ್ಮಲಾಗಿ ಈಗ ಬಂದ್ರಿ ಇಲ್ಲಿ ಕೃಷಿ ಮಾಡಬೇಕು ಅಂದಾಗ ಈ ಫ್ಯಾಮಿಲಿ ಆಗಿರ್ಬೋದು, ಸುತ್ತಮುತ್ತ ಇರೋರು, ಸೊ ಯಾವ ರೀತಿ ನಿಮ್ಮನ್ನು ಭಾವನೆ ಮಾಡಿದ್ರೆ? ಯಾಕಂದರೆ ಅಮೇರಿಕಾದಲ್ಲಿದ್ರಿ, ಯಾವ ರೀತಿ ಕೃಷಿ ಮಾಡ್ಬೋದು ಅನ್ನೋ ಭಾವನೆಯಲ್ಲಿ ನೋಡಿದ್ರೆ ಆ್ಯಕ್ಚುಲಿ ಆ ಟೈಮಲ್ಲಿ? ಅಂದರೆ ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಿ ನಾನು ಇಲ್ಲೇ ವಾಪಸ್ ಉಳಿತೀನಿ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ತಂದೆ ಇದ್ದಿದ್ರೆ ನಾನು ಇರ್ತಾನೂ ಇರಲಿಲ್ಲ. ನಾನು ಹೇಳಿದಾಗೆಲ್ಲನೂ ಕೆಲವರು ಸ್ವಲ್ಪ ಇವಣ್ಣಂಗೇನು ಗೊತ್ತಿಲ್ಲ, ಇವಣ್ಣಂಗೇನು ಗೊತ್ತು, ಅಮೇರಿಕಾ ಅಲ್ಲೆಲ್ಲೋ ಇದ್ದವರು ಅನ್ನೋ ಮಟ್ಟದ ಯೋಚನೆನೂ ಇತ್ತು. ಬಟ್ ಇವತ್ತು ನಮ್ಮ ಜಮೀನಲ್ಲಿ ಬರ್ತಾರೆ ಈಲ್ಡ್ ನೋಡಿದ್ರೆ, ಈಗ ಅವರು ಸ್ವಲ್ಪ ಯೋಚನೆ ಮಾಡ್ತಾರೆ, ಕರೆಕ್ಟ್ ಅಲ್ವಾ, ಇಲ್ಲೇನೋ ಬೇರೆ ನಡೀತಾ ಇದೆ. ಯಾಕೆಂದರೆ ನಾನು ಮಣ್ಣೇ ನೋಡಿಸಿಲ್ಲ. ನಾನು ಮಣ್ಣು ನೋಡಿಸಿಲ್ಲ, ಈಚೆಯಿಂದ ಮಣ್ಣು ನೋಡಿಸೋ ಅವಶ್ಯಕತೆ ಇಲ್ಲ. ಇರೋ ಮಣ್ಣೆ ಕಾಪಾಡ್ಕೊಂಡ್ಬಿಟ್ರೆ ಯಥೇಚ್ಛವಾಗಿ ಆಗುತ್ತೆ. ಕಾಪಾಡ್ಕೋಬೇಕು ಅಂದರೆ ಫಸ್ಟ್ ಏನಂದರೆ ಕೆಮಿಕಲ್ಸ್ನ ಸ್ಟಾಪ್ ಮಾಡಬೇಕು, ಸೂಕ್ಷ್ಮ ಜೀವಾಣುಗಳನ್ನ ವೃದ್ಧಿ ಮಾಡಬೇಕು. ಸೂಕ್ಷ್ಮ ಜೀವಾಣುಗಳನ್ನ ವೃದ್ಧಿ ಮಾಡೋದಕ್ಕೆ ಸುಮಾರು ತಂತ್ರ ಇದೆ. ಇವತ್ತು ನಿಜವಾಗ್ಲೂ ನನ್ನ ಮಾವಿನ ಗಿಡಕ್ಕೆ ನಾನು ಹೇಳೋದಲ್ಲ, ಬೇಕಂದರೆ ಕೇಳಿ, ನಮ್ಮ ಲೇಬರ್ಸ್ನ ಕೇಳ್ಬೋದು, ಸುತ್ತಮುತ್ತ ಕೇಳ್ಬೋದು. ಈ ತೋಟಕ್ಕೆ ಎಷ್ಟು ಗೊಬ್ಬರ ತರಿಸವ್ರೆ, ಅಥವಾ ಎಷ್ಟು ಮಣ್ಣು ತರಿಸವ್ರೆ, ಅಥವಾ ಏನೇನು ಕೆಮಿಕಲ್ ಏನನ್ನ ತರಿಸವ್ರ ಅಂತ ಅವರೇ ಉತ್ತರ ಕೊಡ್ತಾರೆ. ನಾನು ಹೇಳೋದೇ ಬೇಡ. ಯಾವುದೇ ಕಾರಣಕ್ಕೂ ಈಚೆ ಕೊಟ್ಟಿಗೆ ಗೊಬ್ಬರ ಸಮೇತ ತರಿಸಿಲ್ಲ. ಒಂದು ಕಾರ್ಬನ್ ಡೆಪಾಸಿಟ್ ಆಗಬೇಕು ಅಂದರೆ ನಾವು ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಮರಗಳಿಗೆಲ್ಲ. ಯಾಕೆಂದರೆ ದಟ್ ಈಸ್, ಆಮೇಲೆ ಏನಂದರೆ ಅದೆಲ್ಲ ಒಂಥರ ಫುಡ್ ಟೈಪ್. ನಮ್ಮ ಸೂಕ್ಷ್ಮ ಜೀವಾಣುಗಳಿಗಾಗಿರ್ಬೋದು, ರೂಟ್ಸ್ಗಾಗಿರ್ಬೋದು, ಅದೆಲ್ಲ ಇಟ್ಸ್ ಕೈಂಡ್ ಆಫ್ ಅ ಫುಡ್ ಆ್ಯಂಡ್ ಮಿನರಲ್ಸ್ ಕೊಡಬೇಕು.
ಅದನ್ನು ಕೊಡೋ ವಿಧಾನದಲ್ಲಿ ಕೊಡಬೇಕು. ಅದನ್ನು ಮಾಡ್ತಾ ಇರೋದಕ್ಕೆ ಇವತ್ತು ನಮ್ಮದೇ ಜೀವಾಮೃತ ಪ್ಲಾಂಟ್ ಇದೆ, ಅದನ್ನು ಮಾಡ್ತಾ ಇರೋದಕ್ಕೆ ಇವತ್ತು ಇನ್ಫ್ಯಾಕ್ಟ್ ಎಷ್ಟೋ ಜನ ಹೇಳಿದರು, ನಾನು ಮುಂದೆ ತೋರಿಸ್ತೀನಿ, ಎಷ್ಟೋ ಜನ ಹೇಳಿದರು ಯಾವುದೇ ಕಾರಣಕ್ಕೂ ಕೆಮಿಕಲ್ಸ್ ಇಲ್ದಲೇ ತರಕಾರಿ ಬೆಳೆಯೋಕ್ಕಾಗಲ್ಲ. ನಾನು ಕೆಮಿಕಲ್ಸ್ ಇಲ್ದಲೇ ತರಕಾರಿ ಬೆಳೆದೀನಿ, ಹೂವು ಬೆಳೆದೀನಿ. ನೆನ್ನೆ ಒಂದು ಫೋಟೋ ತೆಗೆದೆ ಹೂವು ಬೆಳೆದಿರೋದು, ಭಾಳ ಖುಷಿ ಇದೆ, ಸಮಾಧಾನ ಇದೆ. ತೋರಿಸ್ತೀನಿ ನಿಮಗೆಲ್ಲ, ನಿಮಗೂ ಅರ್ಥ ಆಗುತ್ತೆ. ಸೊ ಇದು ಟೋಟಲ್ ಎಷ್ಟು ಎಕರೆ ಇದೆ ಸರ್ ಟೋಟಲ್? ಸರ್ ಇದು ಒಟ್ಟಾರೆ 17 ಎಕರೆ ಇದೆ. ಒಂದೇ ಬೌಂಡ್ರಿ 17 ಎಕರೆ. ಅಂದ್ರೆ ನಿಮ್ಮ ತಂದೆಯವರು ಆರ್ಗಾನಿಕಲ್ಲೇ ಬೆಳೀತಿದ್ರ ಅವಾಗ ಹೇಗೆ? ಇಲ್ಲ ಸರ್, ಅವ್ರಿಗೆ ಆರ್ಗ್ಯಾನಿಕಲ್ಲಿ ಮೋಸ್ಟ್ಲಿ ಅವ್ರು ಇದ್ದಿದ್ರೆ ನನಗೂ ಬೆಳೆಯಕ್ಕೆ ಬಿಡ್ತಿರ್ಲಿಲ್ಲ. ಯಾಕೆ ಅಂದ್ರೆ ಈ ಕುರಿ ಬಿದ್ದಾಡು ಅಂತಾರಲ್ಲ, 100 ಜನ ಏನ್ ಮಾಡ್ತಾರೋ ಅದೇನು ಮಾಡೋದು ಕುರಿ ಬಿದ್ದಾಡು. ನನ್ನ ಉದ್ದೇಶ ಏನಂದ್ರೆ 100 ಜನ ಮಾಡಿದ್ದೆ ಮಾಡೋಣ, ಬಟ್ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್. 100 ಜನ ಕರೆಕ್ಟ್ ಮಾಡ್ತಾರ, ಆಮೇಲೆ ಮಾಡೋಣ ಅದನ್ನ. ಸೇಂದೂರ ಅಂತ ಕಲರ್ ನೋಡಿ ಹೆಂಗಿದೆ, ಏನ್ ಬ್ಯೂಟಿಫುಲ್ ಆಗಿದೆ. ಯಾರಿಗಾದ್ರೂ ಇದನ್ನ ಮಿಯಾಜಾಕಿ ಜಾಪಾನ್ಸ್ ಕಾಸ್ಟ್ಲಿಯೆಸ್ಟ್ ಫ್ರೂಟ್ ಅಂದ್ರೂ ನಂಬಿಡ್ಬೇಕು ಅಲ್ವಾ? ಬಟ್ ಆ ಸೈಜ್ ಇಲ್ಲ ಆಕ್ಚುಲಿ. ಮಿಯಾಜಾಕಿ ಆಲ್ಮೋಸ್ಟ್ ಇಷ್ಟು ಬರುತ್ತೆ. ನ್ಯಾಚುರಲ್ ಕ್ವಾಲಿಟಿ ಒಂದು ಕಲರಿಂಗ್ ನೋಡಿ. ಹೌದು, ಇದು ನೋಡಿ ಈಗಿನ್ನು ಕಿತ್ತಿರೋದು ಸೋನೆ ಕಾಣಿಸ್ತಿದೆ. ಸುಮ್ ಬೈಟ್ ಮಾಡಿ ತೋರಿಸ್ತೀನಿ ನೋಡಿ. ಏನ್ ಚೆನ್ನಾಗಿದೆಯಲ್ಲ. ಜ್ಯೂಸ್ ನೋಡಿದ್ರಲ್ಲ ಹೆಂಗ್ ಸಿಡಿತು. ಹೌದೌದು. ಪೌಡರ್ ಎಲ್ಲ ಹಾಕಿದ್ರೆ ಈ ತರ ಜ್ಯೂಸ್ ಬರೋ ಸಾಧ್ಯನೇ ಇಲ್ಲ ಸರ್. ಹೌದೌದು, ಸಾಧ್ಯನೇ ಇಲ್ಲ. ನೀವು ಬೇಕಂದ್ರೆ ಒಂದು ತಗೊಂಡು ತಿನ್ನಿ, ಇದ್ರ ಸ್ವೀಟ್ನೆಸ್ ಬೇರೆ ಇದೆ. ಇದೊಂಥರ ಸ್ವೀಟ್. ಹೌದು, ಇದು ಮೋರ್ ಓವರ್ ಜ್ಯೂಸ್ ಸಿಕ್ಕಾಪಟ್ಟೆ ಜ್ಯೂಸಿ. ಸುಮ್ನೆ ಹಿಂಡ್ತೀನಿ, ಸುಮ್ನೆ ನೋಡಿ. ಹಂಗ್ ಬರ್ತಿದೆಯಲ್ಲ ಸರ್, ಒಳ್ಳೆ ನಿಮ್ಮೆ ಹಣ್ಣು ನೋಡಿ. ಸುಮ್ನೆ ನೋಡಿ, ನಾನೇನು ಜಾಸ್ತಿ ಪ್ರೆಷರ್ ಆಗ್ತಿಲ್ಲ. ಅಂದ್ರೆ ಒಂದು ಎಕ್ಸಾಂಪಲ್ ತೋರ್ಸಕ್ಕೆ, ನನ್ಗೆ ಆ ಹಣ್ಣು ಹಾಳು ಮಾಡ್ಬೇಕು ಅಂತಲ್ಲ, ಒಂದು ಎಕ್ಸಾಂಪಲ್ ತೋರ್ಸಕ್ಕೆ. ಇದು ಸೇಂದೂರ, ಸುಮಾರು ವೆರೈಟಿ ಆ ಥರನೇ ಇದೆ. ಓಕೆ, ಇದು ಅದಕ್ಕೆ ಫೇಮಸ್ಸು. ಸೇಂದೂರ ಏನಂದರೆ ಇದರಲ್ಲಿ ಸ್ವಲ್ಪ ನಾರಿನಂಶ ಇರುತ್ತೆ, ಫೈಬರ್ ಇಸ್ ಗುಡ್. ಆಮೇಲೆ ಇದು ತುಂಬ ಜ್ಯೂಸಿ, ಆಮೇಲೆ ತುಂಬ ಒಳ್ಳೆ ಸ್ವೀಟ್. ಅಂದರೆ ನೀವು ಮ್ಯಾಂಗೋ ಜ್ಯೂಸ್ನ ನೀವು ಆ್ಯಕ್ಚುಲಿ ಮಿಕ್ಸಿಗೆ ಹಾಕಿ ಮಾಡ್ಕೊಂಡು ಕುಡಿಬೇಕು ಅನ್ನೋದು ಇರಲ್ಲ. ಇದು ಆ್ಯಕ್ಚುಲಿ ಈ ಟೈಮಲ್ಲಿ ತಿಂದರೆ ಎಸ್ಪೆಷಲಿ. ಈಗ ನೋಡಿ ಎಷ್ಟು ಕೋಲ್ಡ್ ಆಗಿದೆ. ಫಾರ್ ಎಕ್ಸಾಂಪಲ್ ನೀವು ಟ್ರೈ ಮಾಡ್ಬೋದು. ಎಷ್ಟು ಕೋಲ್ಡ್ ಆಗಿದೆ, ನಾನು ತಿಂತಾ ಇದ್ರೆ ಆಲ್ಮೋಸ್ಟ್ ನಾನು ಸೇಂದೂರ ಜ್ಯೂಸ್ ಕುಡ್ದಂಗೆ ಇದೆ ಅಲ್ವಾ. ಕೋಲ್ಡು ಇದೆ, ಜ್ಯೂಸ್ ಇದೆ, ಇನ್ನೇನು ಬೇಕು ಅಲ್ವಾ. ಸರ್, ಈ ಉದ್ರಿರೋದೆಲ್ಲ ಆಲ್ಮೋಸ್ಟು ನಾವೇ ತಿಂದು ಖಾಲಿ ಮಾಡ್ತೀವಿ, ಇಲ್ಲ ಮಾರ್ಕೆಟ್ಗೆ ಹೋಗುತ್ತೆ. ಇದು ಬ್ಯಾನಿಷಾ ಅಂತ ಸರ್, ನೀವು ನೋಡ್ತಿರಲ್ಲ ಮಾರ್ಕೆಟಲ್ಲಿ ನೋಡ್ತಿರಲ್ಲ, ಆ ಬ್ಯಾನಿಷಾಗೂ ಈ ಬ್ಯಾನಿಷಾಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅದರಲ್ಲಿ ನೀವು ನೋಡಿದ್ರೆ ಒಂದು ಚುಕ್ಕಿ ಈ ಥರ ಸ್ಪಾಟ್ಸ್ ಇರಲ್ಲ, ಈ ಥರ ಇದು ನ್ಯಾಚುರಲಿ ಹಿಂಗೆ ಇರ್ಬೇಕು. ಆ್ಯಕ್ಚುಲಿ ನೋಡ್ತಾ ಇರ್ಬೋದು, ಎಲ್ಲ ಬಿದ್ದಿದೆ ಅಲ್ಲಿ ಅಲ್ವಾ. ಸೊ ಅದೇ ಹಣ್ಣಾಗಿ ಬಿದ್ದೋಗಿದೆಯಲ್ಲ ಸರ್. ಅಲ್ಲಿ ಏನಂದ್ರೆ ಪೌಡ್ರ್ ಹಾಕಿ ಹಣ್ಣು ಮಾಡಿರೋದ್ರಿಂದ ಯಾವ ಥರ ಇರುತ್ತೆ ಅಂದರೆ, ಏನೋ ಎಲ್ಲೋ ಪೇಂಟ್ ತೊಗೊಂಡು ಹೊಡೆದಿದ್ದಾರೆ ಬ್ರಷಲ್ಲಿ ಅಲ್ವಾ ಅನ್ನೋ ಥರ ಇರುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಈ ಥರ ಚುಕ್ಕಿ ಅಂತೂ ಎಲ್ಲ ಕಾಣೋದೇ ಇಲ್ಲ. ಯಾಕೆ ಅಂದರೆ ಕಾಯಲ್ಲೇ ಅವ್ರನ್ನ ಹಣ್ಣು ಮಾಡಿರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಈ ಕಾಯಿಗೆ ಚುಕ್ಕಿ ಇಲ್ಲ. ಈ ಕಾಯಿನ ನಾವು ಪೌಡ್ರ್ ಹಾಕಿ ಹಣ್ಣು ಮಾಡಿದ್ರೆ ಏನಾಗುತ್ತೆ, ಹಳದಿ ಬಣ್ಣ ತಿರುಗುತ್ತೆ ಅಷ್ಟೇ. ವೆರಿ ಸಿಂಪಲ್. ನೋಡಿ, ಈ ಕಾಯಲ್ಲಿ ಆಲ್ಮೋಸ್ಟ್ ಚುಕ್ಕಿ ಇಲ್ಲ ಅಲ್ವಾ. ಈ ಕಾಯಿಗೆ ಪೌಡ್ರ್ ಹಾಕಿದ್ರೆ ಏನಾಗುತ್ತೆ, ಹಳದಿ ಬಣ್ಣ ತಿರುಗುತ್ತೆ ಅಷ್ಟೇ. ಆದರೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಇರಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಇರಲ್ಲ, ಜ್ಯೂಸ್ ಇರಲ್ಲ, ಆಮೇಲೆ ಸ್ವೀಟ್ನೆಸ್ ಅಂತೂ ಇರೋದೇ ಇಲ್ಲ. ದಶೇರಿ ಅಂತ ಇದು ವೆರೈಟಿ. ಇದು ಆ್ಯಕ್ಚುಲಿ ನಾರ್ತ್ ಇಂಡಿಯನ್ ಫೇಮಸ್ ವೆರೈಟಿ ಅಂತ ಹೇಳ್ಬೋದು. ನಾರ್ತ್ ಇಂಡಿಯನ್ ಸ್ವಲ್ಪ ಜಾಸ್ತಿ ಇದನ್ನ ಇಷ್ಟಪಡ್ತಾರೆ, ತಿಂತಾರೆ. ಅವ್ರಲ್ಲಿ ಸಾಮಾನ್ಯ ಜಾಸ್ತಿ ಬೆಳಿಬಹುದೇನೋ. ನೋಡಿ, ಈಗ ಹಂಗೆ ಕಿತ್ತೆ ಅಲ್ಲ, ಮುಟ್ಟಿದ ತಕ್ಷಣ ಬಂದ್ಬಿಡ್ತು. ಯಾಕೆಂದ್ರೆ ಆಲ್ಮೋಸ್ಟ್ ಆಲ್ ರೆಡಿ ಇದೆ ಎಲ್ಲ. ಇದೆಲ್ಲ ನೋಡಿ ಅಲ್ವಾ. ಇದು ಆ್ಯಕ್ಚುಲಿ 85 to 90% ಇದು ರೈಪ್ ಆಗಿದೆ. ಇನ್ನು ಪೂರ್ಣ ಪ್ರಮಾಣದ ಅಂದರೆ ಏನು, ಸ್ವಲ್ಪ ಆ ಸಾಫ್ಟ್ನೆಸ್ ಬರೋದಕ್ಕೆ ಹುಲ್ಲಲ್ಲಿ ಇಟ್ಟಿದ ತಕ್ಷಣ ಸಾಫ್ಟ್ನೆಸ್ ಆಟೋಮೆಟಿಕಲಿ ಬರುತ್ತೆ. ಇದ್ರ ಫ್ಲೇವರ್ ಇನ್ನೊಂಥರ, ಸ್ವೀಟೇ ಇನ್ನೊಂಥರ. ನೋಡಿ, ಇದು ನ್ಯಾಚುರಲ್ ಆಗಿ ಹಣ್ಣಾಗಿರೋದಕ್ಕೆ ಜ್ಯೂಸ್ ಕಾಣಿಸ್ತಿದೆಯಲ್ಲ ಅಲ್ವಾ, ಆ ಥರ ಅಷ್ಟೇ. ಆಮೇಲೆ ಇದು ಅಷ್ಟೇ, ನಮಗೆ ಇದು ಬೆಸ್ಟ್ ಪಾರ್ಟ್ ಏನಂದರೆ, ನೋಡಿ ಇಲ್ಲಿ ಟ್ರೈ ಮಾಡಿದೆ ಫ್ರೂಟ್ ಫ್ಲೈ ಬೈಟ್ ಮಾಡೋಕ್ಕೆ, ಆಗಿಲ್ಲ, ಪೆನಿಟ್ರೇಟ್ ಆಗಿಲ್ಲ. ಯಾಕೆಂದರೆ ಸ್ಕಿನ್ ನೋಡ್ತಿರ್ಬೋದು ನೀವು, ಹೌದು, ಎಷ್ಟು ದಪ್ಪ ಇದೆ ಅಂತ. ಹೌದೌದು, ಥಿಕ್ನೆಸ್ ಹಂಗಿದೆ. ಇದು ಒಂದೇ ಮರದಲ್ಲಿ ಗ್ರಾಫ್ಟಿಂಗ್ ಆ ಥರ ಆಗಿದೆ, ನಾವು ಮಾಡಿಸಿರೋದಲ್ಲ, ಗ್ರಾಫ್ಟಿಂಗ್ ಆ ಥರ ಆಗಿದೆ. ಏನು ಇದು ನೋಡಿದ್ರೆ ಇದು ಮಲ್ಲಿಕ, ಇದು ನೋಡಿದ್ರೆ ಲಾಡು ಅಂತ.
ಲಾಡು ವೆರೈಟಿ. ಹಾ. ಇದು ಮೋಸ್ಟ್ಲಿ ಜ್ಯೂಸ್ ಮಾಡೋದಕ್ಕೆ ಹಾ. ಬಳಸ್ತಾರೆ. ಬಹಳ ಅದ್ಭುತವಾಗಿರುತ್ತೆ ಜ್ಯೂಸು ಇದರಲ್ಲಿ. ಓ. ನಾವು ಇದನ್ನ ಸೇಲ್ ಮಾಡಲ್ಲ. ಹಾ. ಈ ಲಾಡು ಈ ಕಡೆ ನೋಡಿದ್ರೆ ಇನ್ನು ಒಳ್ಳೆ ಕಲರ್ ಇದೆ ನೋಡಿ ಇಲ್ಲಿ. ಹೌದಾ? ಆಕ್ಚುಲಿ ಲಾಡು ವೆರೈಟಿ ಜ್ಯೂಸ್ ತುಂಬಾ ಚೆನ್ನಾಗುತ್ತೆ. ಹಾ. ಇದು ಆಲ್ಮೋಸ್ಟ್ ಇದೆಲ್ಲ ಗಿಣಿಗಳಿಗೆ ಹಾ. ಪಕ್ಷಿಗಳಿಗೆ ಬಿಟ್ಬಿಡ್ತೀವಿ, ನಾವೇನು ಕೀಳಕ್ಕೂ ಹೋಗಲ್ಲ, ಹಾ. ಇದನ್ನ ನಾವು ಬಳಸಕ್ಕೂ ಹೋಗಲ್ಲ. ಆಕ್ಚುಲಿ ಸೀಸನ್ ಎಂಡ್ ಆಗಿದೆ ನಮ್ಮ ಫಾರ್ಮಲ್ಲಿ ಕೇಸರ್. ಹಾ. 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 ಕೇಸರ್ ಇಸ್ ಎ ಗುಜರಾತ್ ವೆರೈಟಿ. ಕಚ್ಚಲ್ಲಿ ಜಾಸ್ತಿ ಬೆಳೀತಾರೆ. ಹಾ. ಇದನ್ನ ಹೆಂಗೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಇದು ಹೆಂಗೆ ಕೇಸರ್ ಅಂತ ನೀವು ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಅಂದರೆ, ಹಾ. ಇಲ್ಲಿ ನೋಡಿ, ಇದು ಫಾರ್ ಎಕ್ಸಾಂಪಲ್ ಗಿಣಿ ಮೂತಿ ಓ. ಈ ಥರ ಇರುತ್ತೆ. ಗಿಣಿ ಮೂತಿ ಥರ ಈ ಥರ ಇರುತ್ತೆ. ಓಹೋ. ಇದು ಕೇಸರ್ ವೆರೈಟಿ. ಇದ್ರ ವೈಶಿಷ್ಟ್ಯ ಏನಂದ್ರೆ ಹಾ. ಮೈಲ್ಡ್ ಸ್ವೀಟ್ ಜ್ಯೂಸು, ಮತ್ತೆ ಸಾಫ್ರನ್ ಒಳಗಡೆ ಫ್ಲಶ್ ಬಂದ್ಬಿಟ್ಟು ಸಾಫ್ರನ್ ಕಲರ್ ಇರುತ್ತೆ. ಕೇಸರಿ ಅಂತ ಅದಕ್ಕೆ ಕರೀತಾರೆ. ಬಾದಾಮಿ ಈ ಕಡೆ ದ ಮೋಸ್ಟ್ ಫೇಮಸ್ ವೆರೈಟಿ ಆಫ್ ಮ್ಯಾಂಗೋಸ್ ಅಂದರೆ ಹಾ. ಬಾದಾಮಿನೂ ಒಂದು. ಇದೆಲ್ಲ ಬಾದಾಮಿ. ಓಕೆ ಸರ್. ಆಲ್ಮೋಸ್ಟ್ ಎಂಡ್ ಆಫ್ ದ ಸೀಸನ್, ಅದಕ್ಕೆ ಬಾದಾಮಿ ನಿಮ್ಗೆ ಹೆಚ್ಚಿನದಾಗಿ ನೋಡಕ್ ಸಿಗ್ತಾ ಇಲ್ಲ. ಹೌದು. ಬಾದಾಮಿ ಆಲ್ಮೋಸ್ಟ್ ಎಂಡ್ ಆಫ್ ದ ಸೀಸನ್. ಆಲ್ಮೋಸ್ಟ್ ಕೆಲವೊಂದು ಮರಗಳಿಗೆಲ್ಲ ಈ ತರ ಬಾಟ್ಲಿ ಕಟ್ಟಿದಿರಲ್ಲ ಸರ್, ಯಾಕೆ ಸರ್ ಅದು? ಈ ಫ್ರೂಟ್ ಫ್ಲೈನ ಅಟ್ರಾಕ್ಟ್ ಮಾಡುತ್ತೆ. ಅದು ಒಂಥರ ಹಣ್ಣಾದಾಗ ಏನು ನಮಗೆ ಘಮ ಬರುತ್ತಲ್ಲ, ಆ ಥರ ಘಮ ಬರೋ ಅಂತ ಒಂದು ಪದಾರ್ಥ ಇರುತ್ತೆ, ಸೆಳೆಯುತ್ತೆ. ಸೊ ಇದು ನೈಸರ್ಗಿಕ ಪದ್ಧತಿಯಲ್ಲಿ ನಾವು ಊಜಿ ಕಂಟ್ರೋಲ್ ಮಾಡೋದಕ್ಕೆ ಇದು ಒಂದು ವಿಧಾನ. ಅಂದ್ರೆ ವಾಸನೆಗೆ ಅಟ್ರಾಕ್ಟ್ ಆಗುತ್ತೆ, ಆ ಸ್ಮೆಲ್ಲಿಗೆ ಅಟ್ರಾಕ್ಟ್ ಆಗಿ ಇದ್ರೊಳಗೆ ಹೋಗಿ ಬೀಳುತ್ತೆ. ಸೊ ಎಷ್ಟು ದಿನಕ್ಕೆ, ಎಷ್ಟು ತಿಂಗಳಿಗೆ ಒಂದ್ಸರಿ ಚೇಂಜ್ ಮಾಡ್ತಿರುತ್ತೆ ಸರ್? ಇದು ಹಣ್ಣಿನ ಸೀಸನ್ ಸ್ಟಾರ್ಟ್ ಆದಾಗ ಒಂದೊಂದ್ಸರಿ ಕಟ್ಬಿಡ್ತೀವಿ. ಅಂದ್ರೆ ವರ್ಷಕ್ಕೊಂದ್ಸರಿ ಎಕರೆಗೆ ಒಂದು 20 ಕಟ್ತೀವಿ. ಅಷ್ಟು ಸಾಕಾಗುತ್ತೆ ಸರ್. ಬಟ್ ಇಷ್ಟೆಲ್ಲ ಮಾಡಿದ್ರು ಸಮೇತ ಒಂದು ಮಟ್ಟಕ್ಕೆ ಊಜಿ ಇದ್ದೇ ಇರುತ್ತೆ. ಅದೆಲ್ಲ ಅವಾಯ್ಡ್ ಆಗ್ಬೇಕು ಅಂದ್ರೆ ಏನಂದ್ರೆ, ಪ್ರತಿದಿನ ಈ ತರ ಎಲ್ಲ ಬಿದ್ದಿರೋದನ್ನ ಕ್ಲೀನ್ ಮಾಡ್ತೀವಿ ನಾವು. ಬಿದ್ದಿರೋದೆಲ್ಲ ಕ್ಲೀನ್ ಮಾಡ್ತೀವಿ. ಹಣ್ಣು ಈ ಫ್ಲೈಗೆ ಹೋಗಿ ಕೂರೋದಕ್ಕೆ, ಹಣ್ಣು ಮೇಲೆ ಕೂರೋದಕ್ಕೆ ಅವಕಾಶ ಕೊಡಬಾರ್ದು. ಅಂದ್ರೆ ಅದ್ರ ಸಂತತಿ ಡೆವಲಪ್ ಆಗ್ಬಿಡುತ್ತೆ. ಹೌದು. ಸೊ ಆ ಕೆಲಸ ಮಾಡ್ತೀವಿ. ಆಲ್ಮೋಸ್ಟ್ ಪ್ರತಿದಿನ ನಾವು ಏನೇನು ಬಿದ್ದಿದೆ ಆ ಹಣ್ಣೆಲ್ಲ ಎತ್ತೋದು, ಕೊಳ್ತಿರೋ ಹಣ್ಣೆಲ್ಲ ಎಸೆಯೋದು. ಅಕಸ್ಮಾತ್ ಬಿದ್ದಿರೋ ಹಣ್ಣಲ್ಲಿ ಒಂದು 90% ಹಣ್ಣು ಚೆನ್ನಾಗೇ ಇರುತ್ತೆ, ಅದನ್ನ ನಾವು ಬೆಳೆಸ್ತೀವಿ. ಇಲ್ಲ ಅಂದರೆ ಮಾರ್ಕೆಟಿಗೆ ಹಾಕ್ತೀವಿ. ಬಟ್ ನಮ್ಮ ಕಸ್ಟಮರ್ಸಿಗೆ ಅದನ್ನು ನಾವು ಕೊಡಲ್ಲ. ಸರ್ ಇದು ಬಾದಾಮಿ ವೆರೈಟಿ. ಬಾದಾಮಿ ವೆರೈಟಿ ಬಂದ್ಬಿಟ್ಟು ಭಾಳ ಫೇಮಸ್ ವೆರೈಟಿ. ಆಲ್ಮೋಸ್ಟ್ ಈಗಾಗಲೇ ನಮ್ಮ ಇದರಿಂದನೇ ತೋಟದಿಂದ ಒಂದು ಕನಿಷ್ಠ ಪಕ್ಷ ಒಂದು 3 ಟನ್ ಸೇಲ್ ಆಗಿದೆ. ಇದು ಪೀಪಲ್ಸ್ ಫೇವ್ರೇಟ್ ವೆರೈಟಿ. ಎಸ್ಪೆಷಲಿ ಆಲ್ಫಾನ್ಸೋದಲ್ಲಿ ರತ್ನಗಿರಿ ಆಲ್ಫಾನ್ಸೋ ಮತ್ತು ದೇವಗಢ ಆಲ್ಫಾನ್ಸೋ ವೆರೈಟಿ ಭಾಳ ಫೇಮಸ್. ಇದು ಚಿತ್ತೂರು ಬಾದಾಮಿ ಆಲ್ಫಾನ್ಸೋ ಅಂತ. ಇದು ಎಲ್ಲ ಬಿದ್ದಿರೋದು ಈಗ ಎತ್ತಿಸ್ತಾ ಇರೋದು ನೋಡ್ಬೋದು. ಎಲ್ಲ ಮರದಲ್ಲೇ ಹಣ್ಣಾಗಿದೆ ಅಲ್ವಾ? ಸೂಪರ್ ಆಗಿದೆ ಸರ್. ಸರ್ ಇದ್ರ ಫ್ಲೇವರು ಇದೊಂದು ಡಿಫ್ರೆಂಟ್ ಫ್ಲೇವರ್, ನೀವು ಖಂಡಿತವಾಗ್ಲೂ ಹೇಳ್ತೀನಲ್ಲ. ಬಟ್ ಏನಂದ್ರೆ ದಿಸ್ ಈಸ್ ದ ಮೋಸ್ಟ್ ಸೆನ್ಸಿಟಿವ್ ವೆರೈಟಿ ಇನ್ ಮ್ಯಾಂಗೋ. ಹೌದಾ? ಹೆಂಗೆ ಅಂದ್ರೆ ಇದಕ್ಕೆ ಬೇಗ ಊಜಿ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಯಾಕೆಂದ್ರೆ ಸ್ಕಿನ್ ಬಂದ್ಬಿಟ್ಟು ಅಷ್ಟು ತಿಕ್ಕಿರಲ್ಲ. ಸ್ಕಿನ್ ಇದು ಸೂರ್ಯನ ಕಿರಣ ಬಿದ್ದು ಈ ತರ ಹಾಳಾಗಂಥದ್ದು ಜಾಸ್ತಿ. ಆಮೇಲೆ ಒಳಗಡೆ ವಾಟೆ ಬೆಂಡ್ ತರ ಬರೋಂಥದ್ದು, ವೈಟ್ ಆಗಿ ಬೆಂಡ್ ತರ ಸುಟ್ಟಿರೋ ತರ ಬರೋಂಥದ್ದು ಜಾಸ್ತಿ ಈ ವೆರೈಟಿಲಿ. ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿಯೆಸ್ಟ್ ವೆರೈಟಿ, ಸೆನ್ಸಿಟಿವ್ ವೆರೈಟಿ. ಬೆಳೆ ಬಂತು, ಸೇಲ್ಸ್ ಆಯ್ತು ಅಂದ್ರೆ ಇದರಲ್ಲಿ ಲಾಟ್ರಿ. ಹುಳ ಹೊಡಿತು ಅಂದ್ರೆ ಅದೊಂಥರ. ಸೊ ಇದು ಬಂದು ಏನ್ ಮಾಡ್ಕೊಂಡಿದ್ದೀರಾ ಸರ್? ಸರ್ ಇದು ರೈಪ್ನಿಂಗ್ ಚೇಂಬರ್ ಅಂತ. ನೋಡ್ಬೋದು ನೀವು ಇಲ್ಲೆಲ್ಲ ಆಲ್ಮೋಸ್ಟ್ ಹಣ್ಣು ಆಗ್ಬಿಟ್ಟಿದೆ. ಒಂದು 80 ಭಾಗ ಹಣ್ಣು ಆಗಿದೆ. ಇನ್ನೇನಿದ್ರು ಇಲ್ಲಿ ಬಂದು ಹಣ್ಣು ಮಾಗ್ಬೇಕಷ್ಟೆ. 10-15 ಅವರ್ಸ್ ಈ ತರನೇ ಕ್ರೇಟಲ್ಲಿ ಇಟ್ಟು, ಆಮೇಲೆ ಹುಲ್ಲು, ಒಂದು ಅರ್ಧ ಅಡಿ ಹುಲ್ಲು, ಅದ್ರ ಮೇಲೆ ಒಂದು ಸಾಲು ಹಣ್ಣು, ಆಮೇಲೆ ಮೇಲೆ ಮತ್ತೆ ಹುಲ್ಲು, ತಿರ್ಗಾ ಹಣ್ಣು, ಮೇಲ್ ಮತ್ತೆ ಹುಲ್ಲು, ತಿರ್ಗಾ ಹಣ್ಣು, ಮೇಲ್ ಮತ್ತೆ ಹುಲ್ಲು, ಹಣ್ಣು, ಈ ಥರ 3 ಲೇಯರ್ ಮಾಡಿ ಸ್ವಲ್ಪ ಹೊತ್ತಲ್ಲಿ ಆಮೇಲೆ ಇದೆಲ್ಲ ಕ್ಲೋಸ್ ಮಾಡಿ, ವೆಂಟಿಲೇಷನ್ ಎಲ್ಲ ಕ್ಲೋಸ್ ಮಾಡಿ. ಇದು ಬಂದು ನಾರ್ಮಲ್ ಆಗಿ ಪೌಡರ್ ಹಾಕೋದು, ಬೇರೆ ಬೇರೆ ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಾರೆ. ನೀವು ಬಂದು ಪ್ಯೂರ್ಲಿ ಟ್ರೆಡಿಷನ್ ಮೆಥಡ್, ಆ್ಯಕ್ಚುಲಿ 30 ಇಯರ್ಸ್ ಬಿಫೋರ್ ಏನು ಮಾಡ್ತಾ ಇದ್ರು ಇದೇ ಪ್ರೊಸೆಸ್ಸಲ್ಲೇ ಮಾಡ್ತಾ ಇದ್ರು ಆ್ಯಕ್ಚುಲಿ ಹಣ್ಣುಗಳನ್ನ. ಆ ಟ್ರೆಡಿಷನ್ ಮೆಥಡ್ನ ಯೂಸ್ ಮಾಡ್ತಾ ಇದ್ದೀರಲ್ವಾ? ಹೌದು ಸರ್. ಸೊ ಇರೋದ್ರಿಂದ ಆ ಟೇಸ್ಟ್ ಆಗಲಿ, ಆ ಫೀಲ್ ಆಗಲಿ ಹಂಗೆ ಇರುತ್ತೆ. ಹೌದು ಸರ್. ಒಂದು ಸೈಡ್ ಆರ್ಗಾನಿಕ್ ಫಾರ್ಮಿಂಗ್, ಒಂದು ಸೈಡ್ ಟ್ರೆಡಿಷನಲ್ ಹಣ್ಣು ಮಾಡುವಂಥ ಮೆಥಡ್. ಸೊ ಇದರಿಂದ ಒಳ್ಳೆ ಆರೋಗ್ಯವಾಗಿರುತ್ತೆ. ಇದರಲ್ಲಿ ಡ್ರಾಬ್ಯಾಕ್ ನಮಗೇನಂದ್ರೆ, ಇದರಿಂದ ಸಮಸ್ಯೆ ನಮಗೇನಂದ್ರೆ, ಕರೆಕ್ಟ್ ಟೈಮಿಗೆ ನನಗೆ ಈಗ ಫಾರ್ ಎಕ್ಸಾಂಪಲ್ ಇವತ್ತು ಕಿತ್ತು ನಾನು ಮಾರ್ತೀನಿ ಅಂದರೆ ಸುಮಾರು ನೀವೇ ನೋಡ್ತಾ ಇದ್ದೀರಾ, ಕನಿಷ್ಠ ಪಕ್ಷ ಒಂದು 5 ಟನ್ ರೆಡಿ ಇದೆ. ಕಸ್ಟಮರ್ಸ್ ಇರಬೇಕು. ಈ ಹಣ್ಣು ನಾನು ಮಾರ್ಕೆಟಿಗೆ ತಗೊಂಡೋದ್ರೆ ಯಾವುದೇ ಕಾರಣಕ್ಕೂ ತೊಗೊಳಲ್ಲ. ಮಾರ್ಕೆಟ್ಗೆಲ್ಲ ಯಾವ ಥರ ಗೊತ್ತಾಗಬೇಕಾಗಿರೋದು, ಅವ್ರಿಗೆ ಕಾಯಬೇಕು.
ಹ್ಮ್ ಅವರು ಸ್ಪ್ರೇ ಹಾಕಿ ಇಟ್ರು 20 ದಿನ ಹಣ್ಣು ಇರಬೇಕು, ಹ್ಮ್ ಹ್ಮ್ ಅಂಥದ್ದು ಬೇಕು. ಸೊ ಹಾಗಾಗಿ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ನಮ್ಮದು ಬಗ್ಗೆ ಮಾತಾಡಿ, ತಿಂದು ಅನುಭವ ಮಾಡಿ. ಅಂಗಡಿಗೆ ಹೋಗಿ 10 kg ತಂದು ಚೆನ್ನಾಗಿಲ್ದಲ್ಲ ಇರೋ ಫ್ರೂಟ್ ಅಂತ ಈಚೆ ಎಸೆಯೋದ್ರ ಬದಲು ನಮ್ಮ ತೋಟದೊಂದು 3 kg ಮಾವಿನ ಹಣ್ಣು ಒಂದು ಸರಿ ತಿಂದು ಟ್ರೈ ಮಾಡಿ ನೋಡಿ. ಇಷ್ಟೊತ್ತು ನೀವು ತಾಳ್ಮೆಯಿಂದ ನಮ್ಮ ಎಫರ್ಟ್ಸ್ ಏನಿದೆ, ನಮ್ಮ ಪದ್ಧತಿ ಏನಿದೆ, ನಮ್ಮ ಕೃಷಿ ಪದ್ಧತಿ ಏನಿದೆ ಅಂತ ತಾಳ್ಮೆಯಿಂದ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.